ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಇಡೀ ದೇಶದ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮತ್ತು ಚರ್ಚೆಗಳನ್ನು ಹುಟ್ಟಾಕಿವೆ. ಈ ಚುನಾವಣೆಯಲ್ಲಿ ಸುಮಾರು 15 ವರ್ಷದ ಅಧಿಕಾರ ಹಿಡಿದಿದ್ದಂತಹ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಸರ್ಕಾರ ಸೋಲಬೇಕಾಯಿತು. ಅದರ ಜೊತೆಗೆ ದೀರ್ಘಕಾಲ ಆಡಳಿತ ನಡೆಸಿದಂತಹ ಎಡರಂಗ ಸರ್ಕಾರಗಳು ಮತ್ತು ಕಾಂಗ್ರೆಸ್ ಪತನಗೊಂಡು ಭಾರತೀಯ ಜನತಾ ಪಾರ್ಟಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಿತು. ಆದರೆ ಈ ಚುನಾವಣೆಯಲ್ಲಿ BJP ಅಧಿಕಾರ ಹಿಡಿಯುವುದು ಅಷ್ಟು ಸುಲಭವಾಗಿರಲಿಲ್ಲ. ಅದಕ್ಕೆ ಏನೇನೋ ಕುತಂತ್ರಗಳನ್ನೆಲ್ಲ ಬಳಸಿತು. ಅದರಲ್ಲಿ ಪ್ರಮುಖವಾಗಿ ಚುನಾವಣಾ ಆಯೋಗದ ಮೂಲಕ SIRನ ನಡೆಸಿ ಸುಮಾರು 91 ಲಕ್ಷ ಮತದಾರರನ್ನು ಮತಪಟ್ಟಿಯಿಂದ ಹೊರಗೆ ಹಾಕಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಬಂಗಾಳಕ್ಕೆ ಬಂದು ಠಿಕಾಣಿಯನ್ನು ಹೂಡಿದರು. ಬಂಗಾಳದ ಜನರ ಆಹಾರ ಪದ್ಧತಿಯ ವಿಚಾರದಲ್ಲಿ ರಾಜಕೀಯ ಮಾಡಲಾಯಿತು. ಬಾಂಗ್ಲಾದೇಶದವರಿಗೆ ಆಶ್ರಯ ಎಂಬ ನರೇಟಿವನ್ನು ಸೃಷ್ಟಿಸಲಾಯಿತು. ಹೀಗೆ ಪಟ್ಟಿ ಬೆಳೀತಾ ಹೋಗ್ತದೆ. ಕೊನೆಗೂ BJP ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನು ರಚನೆ ಮಾಡಿದೆ. ಈ ಹಠಾತ್ ರಾಜಕೀಯ ಪಲ್ಲಟ ಮತ್ತು ಚುನಾವಣಾ ಫಲಿತಾಂಶಗಳ ಹಿಂದೆ ಕೇವಲ ಆಡಳಿತ ವಿರೋಧಿ ಅಲೆ ಮಾತ್ರ ಕೆಲಸ ಮಾಡಿದೆಯೇ ಎಂದರೆ ತಪ್ಪಾಗ್ತದೆ. ಆಡಳಿತ ವಿರೋಧಿ ಅಲೆಯ ಜೊತೆಗೆ BJPಯ ಕುತಂತ್ರ ಹಾಗೂ ವ್ಯವಸ್ಥಿತವಾದ ಬೇರೆ ರಾಜಕೀಯ ತಂತ್ರಗಳು ಮತ್ತು ಅಸಹಜ ಪ್ರಕ್ರಿಯೆಗಳು ನಡೆದಿವೆ ಎಂದು ದೇಶದ ಪ್ರಮುಖ ರಾಜಕೀಯ ಅರ್ಥಶಾಸ್ತ್ರಜ್ಞ ಪರಕಲಾ ಪ್ರಭಾಕರ್ ಹೇಳಿದ್ದಾರೆ. ಪರಕಲಾ ಪ್ರಭಾಕರ್ ಅವರು ನಡೆಸಿರುವ ಆಳವಾದ ವಿಶ್ಲೇಷಣೆ ಹಲವಾರು ಆಘಾತಕಾರಿ ಸತ್ಯಗಳನ್ನು ಹೊರಹಾಕಿದೆ. ಅದರ ಬಗ್ಗೆ ಒಂದಷ್ಟು ಅಂಶಗಳನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. BJPಯ ಬಂಡವಾಳ ಏನು ಎಂಬ ಬಗ್ಗೆ ಶ್ರೇಷ್ಠ ದೇಶದ ರಾಜಕೀಯ ಅರ್ಥಶಾಸ್ತ್ರಜ್ಞ ಬಿಚ್ಚಿಟ್ಟಿದ್ದಂತಹ ಸತ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ಚುನಾವಣಾ ಫಲಿತಾಂಶ ಪ್ರಕಟವಾದಾಗ BJP 3/2 ಭಾರೀ ಬಹುಮತವನ್ನು ಗಳಿಸಿ ಬೀಗುತ್ತದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 27 ಸ್ಥಾನಗಳನ್ನು ಹೊಂದಿದ್ದ BJP ಈ ಬಾರಿಯ ಚುನಾವಣೆಯಲ್ಲಿ ತನ್ನ ಸಂಖ್ಯಾಬಲವನ್ನು 207 ಸ್ಥಾನಗಳಿಗೆ ಹೆಚ್ಚಿಸಿಕೊಳ್ತದೆ. ಇನ್ನು ಅದೇ ಸಮಯದಲ್ಲಿ ಕಳೆದ ಬಾರಿ 215 ಸ್ಥಾನಗಳಲ್ಲಿ ಭರ್ಜರಿ ಜಯ ಸಾಧಿಸಿದಂತಹ ತೃಣಮೂಲ ಕಾಂಗ್ರೆಸ್ ಅಂದರೆ TMC ಪಕ್ಷ ಈ ಚುನಾವಣೆಯಲ್ಲಿ ಕೇವಲ 89 ಸ್ಥಾನಗಳಿಗೆ ಕುಸಿತದೆ. ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ತಮ್ಮ ಸ್ವಂತ ಕ್ಷೇತ್ರದಲ್ಲಿ 7,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸ್ತಾರೆ. ಇದು ಇಡೀ ರಾಜಕೀಯ ವಲಯದಲ್ಲಿ ದೊಡ್ಡ ಅಚ್ಚರಿಯನ್ನು ಹುಟ್ಟಿಸ್ತದೆ. ಮತ ಹಂಚಿಕೆಯ ಶೇಕಡಾವಾರು ಪ್ರಮಾಣವನ್ನು ನಾವು ಈ ಚುನಾವಣೆಯನ್ನು ಗಮನಿಸಿದರೆ ಕಳೆದ ಚುನಾವಣೆಯಲ್ಲಿ BJPಯ ಮತ ಹಂಚಿಕೆ ಸುಮಾರು 38% ಇರ್ತದೆ. ಅದು ಈ ಬಾರಿ ಚುನಾವಣೆಯಲ್ಲಿ 40%ಗಿಂತ ಹೆಚ್ಚಾಗಿ ದಾಖಲಾಗಿದೆ. ಅಂದರೆ BJPಯ ಮತ ಹಂಚಿಕೆಯಲ್ಲಿ ಸರಿಸುಮಾರು 8% ಭಾರಿ ಹೆಚ್ಚಳವಾಗಿದೆ. ಇತ್ತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಮತ ಹಂಚಿಕೆ ಕಳೆದ ಬಾರಿ ಚುನಾವಣೆಯಲ್ಲಿ 48% ಇರ್ತದೆ. ಈ ಚುನಾವಣೆಯಲ್ಲಿ 41%ಗೆ ಕುಸಿತದೆ. ಅಂದರೆ ಸರಿಸುಮಾರು 7% ಮತಗಳಿಕೆಯ ಪ್ರಮಾಣ ಇಳಿಕೆ ಆಗ್ತದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಇನ್ನೊಂದು ವಿಚಾರ ಏನಂದರೆ ಉಭಯ ಪಕ್ಷಗಳ ನಡುವಿನ ಒಟ್ಟಾರೆ ಮತ ಹಂಚಿಕೆಯ ವ್ಯತ್ಯಾಸ ಕೇವಲ 5-6% ಮಾತ್ರ ಇರ್ತದೆ. ಆದರೂ ಒಟ್ಟಾರೆ ಸ್ಥಾನಗಳ ಗಳಿಕೆಯಲ್ಲಿ ಇಷ್ಟೊಂದು ದೊಡ್ಡ ಕಂದಕ ಸೃಷ್ಟಿಯಾಗಿರೋದು ರಾಜಕೀಯ ವಿಶ್ಲೇಷಕರನ್ನು ಚಿಂತೆಗೀಡು ಮಾಡಿದೆ. BJPಯ ಯಶಸ್ಸಿನ ದರ ಅಥವಾ ಸ್ಟ್ರೈಕ್ ರೇಟ್ ಕಳೆದ ಬಾರಿ ಕೇವಲ 26% ಇತ್ತು. ಆದರೆ ಈ ಬಾರಿ 70% ದಾಟಿದೆ. ಅದೇ ರೀತಿ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸ್ಟ್ರೈಕ್ ರೇಟ್ ಕಳೆದ ಬಾರಿ 74% ಇತ್ತು. ಈ ಬಾರಿ ಅದು 27ಕ್ಕೆ ಕುಸಿತಿದೆ. ಇಂತಹ ನಾಟಕೀಯ ದೊಡ್ಡ ಮಟ್ಟದ ಬದಲಾವಣೆಯನ್ನು ಯಾರೂ ಕೂಡ ಊಹಿಸಿರಲಿಲ್ಲ. ದೇಶದ ಪ್ರಮುಖ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರಾದ ಪರಕಲಾ ಪ್ರಭಾಕರ್ ಅವರು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರತಿ 39 ಸೆಕೆಂಡ್ಗೆ ಒಂದು ಮತ ಚಲಾವಣೆಯಾಗಿದೆ ಎಂಬ ಗಂಭೀರ ವಿಚಾರವನ್ನು ನಮ್ಮ ಮುಂದಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿಲ್ಲದಿದ್ದರೆ ಒಂದು ಅಂಶವನ್ನು ತಿಳಿದಿರಬೇಕು. ಇವರು ಕೇಂದ್ರ ಹಣಕಾಸು ಸಚಿವೆ ಇದ್ದಾರಲ್ವ, ನಿರ್ಮಲಾ ಸೀತಾರಾಮನ್ ಅವರ ಪತಿ ಕೂಡ. ಇವರು ಫ್ರಂಟ್ಲೈನ್ ಸುದ್ದಿ ಸಂಸ್ಥೆಗೆ ಬರೆದಿರುವ ಲೇಖನ ಈಗ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ. ಅವರ ಸಂಶೋಧನಾ ಲೇಖನದಲ್ಲಿ ಬಂಗಾಳದ ಈ ಫಲಿತಾಂಶದ ಹಿಂದೆ ನಡೆದಿರುವ ಕೆಲವು ಅಸಹಜ ವಿದ್ಯಮಾನಗಳನ್ನು ಅಂಕಿಅಂಶಗಳ ಸಮೇತ ಬಿಚ್ಚಿಟ್ಟಿದ್ದಾರೆ. ಅವರ ವಿಶ್ಲೇಷಣೆ ಪ್ರಕಾರ ಬಂಗಾಳದಲ್ಲಿ ನಡೆದಿರುವ ಮತದಾನದ ವೇಗ ಮತ್ತು ಮತದಾನ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ನಿಯಮಗಳಿಗೆ ತದ್ವಿರುದ್ಧವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಚುನಾವಣಾ ಆಯೋಗವು ಬಿಡುಗಡೆ ಮಾಡಿರುವ ವಿಭಿನ್ನ ಸಮಯದ ಸ್ಲಾಟ್ಗಳ ಮತದಾನದ ಪ್ರಮಾಣವನ್ನು ಅವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅವರ ಪ್ರಕಾರ ಚುನಾವಣೆಯ ಮೊದಲ ಮತ್ತು ಎರಡನೇ ಹಂತಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆದಿರುವ ಮತದಾನದ ವೇಗ ಅತ್ಯಂತ ಅನುಮಾನಾಸ್ಪದವಾಗಿದೆ.
ಮೊದಲ ಹಂತದ ಚುನಾವಣೆಯ ದಿನ ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆಯವರೆಗಿನ ಕೇವಲ 2 ಗಂಟೆಗಳ ಅವಧಿಯಲ್ಲಿ ಪ್ರತಿ 47 ಸೆಕೆಂಡ್ಗೆ ಒಂದು ಮತ ಚಲಾವಣೆಯಾಗಿದೆ. ಇನ್ನು ಎರಡನೇ ಹಂತದಲ್ಲಿ ಇದು ಮತ್ತಷ್ಟು ಸ್ಪೀಡ್ ಆಗಿದೆ. ಅಂದರೆ ಸರಾಸರಿ ಪ್ರತಿಶತ 39 ಸೆಕೆಂಡ್ಗೆ ಒಂದು ಮತ ಚಲಾವಣೆಯಾಗಿದೆ ಎಂಬ ದಾಖಲೆಗಳು ಸಿಕ್ಕಿವೆ ಅಂತ ಪರಕಲ ಪ್ರಭಾಕರ್ ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಒಂದು EVM ಮಷಿನ್ ಮುಂದೆ ಮತದಾರರು ಬಂದು ನಿಂತು ತಮ್ಮ ವೋಟರ್ ಕಾರ್ಡನ್ನು ಪರಿಶೀಲಿಸಿ ಸಹಿ ಮಾಡಿದ ನಂತರ ಮತಗಟ್ಟೆಯ ಒಳಗೆ ಹೋಗಿ ಆ ಗುಂಡಿಯನ್ನು ಒತ್ತಿ ವೋಟ್ ಮಾಡಲು ಕನಿಷ್ಠ ಪಕ್ಷ 1 ನಿಮಿಷಕ್ಕಿಂತ ಹೆಚ್ಚು ಸಮಯ ಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಸತತವಾಗಿ 2 ಗಂಟೆಗಳ ಕಾಲ ಪ್ರತಿ 39 ಸೆಕೆಂಡಿಗೆ ಒಂದು ಮತ ಚಲಾವಣೆಯಾಗಲು ಹೇಗೆ ಸಾಧ್ಯ ಆಯಿತು? ಇದು ವ್ಯವಸ್ಥಿತ ಅಕ್ರಮದ ಮುನ್ಸೂಚನೆ ಅಂತ ಪರಕಲ ಪ್ರಭಾಕರ್ ಅವರು ಹೇಳಿದ್ದಾರೆ. ಪರಕಲ ಪ್ರಭಾಕರ್ ಅವರ ಸಂಶೋಧನೆಯಲ್ಲಿ ಹೊರಬಂದಿರುವ ಮತ್ತೊಂದು ಅತ್ಯಂತ ಗಂಭೀರವಾದ ವಿಚಾರ ಏನೆಂದರೆ, SIRನಿಂದ ಲಕ್ಷಾಂತರ ಮತದಾರರನ್ನು ಮತಪಟ್ಟಿಯಿಂದ ಹೆಸರನ್ನು ಅಳಿಸಿ ಹಾಕಿರುವುದು ಬಂಗಾಳದಾದ್ಯಂತ ಸರಿಸುಮಾರು 34 ಲಕ್ಷ ಮತದಾರರನ್ನು ಅತಂತ್ರ ಸ್ಥಿತಿಯಲ್ಲಿ ಇರಿಸಲಾಗಿತ್ತು ಮತ್ತು ಅವರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಲಾಗಿತ್ತು. ಈ ರೀತಿ ಮತದಾನದ ಹಕ್ಕಿನಿಂದ ವಂಚಿತರಾದವರಲ್ಲಿ ಬಹುತೇಕರು ಬಡವರು, ಹಿಂದುಳಿದ ವರ್ಗದವರು ಮತ್ತು ಬಹಳ ಮುಖ್ಯವಾಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಕೆಲವು ವರ್ಷಗಳ ಹಿಂದೆ ದೇಶದಾದ್ಯಂತ ಭಾರಿ ವಿರೋಧಕ್ಕೆ ಕಾರಣವಾಗಿದ್ದ CAA ಮತ್ತು NRC ಕಾಯ್ದೆಗಳು ಏನನ್ನ ಸಾಧಿಸಲು ಉದ್ದೇಶವನ್ನು ಹೊಂದಿದ್ವೋ ಅದನ್ನೇ ಈ SIR ಪ್ರಕ್ರಿಯೆಯು ಯಾವುದೇ ಗದ್ದಲವಿಲ್ಲದೆ ಅತ್ಯಂತ ಶಾಂತಿಯುತವಾಗಿ ಸಾಧಿಸಿದೆ ಅಂತ ಪ್ರಭಾಕರ್ ಅವರು ಹೇಳಿದ್ದಾರೆ. ಬಿಹಾರದಲ್ಲಿ SIR ಆರಂಭವಾದಾಗಲೇ ಚುನಾವಣಾ ಆಯೋಗ ರಕ್ತರಹಿತ ನರಮೇಧವನ್ನು ನಡೆಸ್ತಾ ಇದೆ ಅಂತ ಆರೋಪ ಮಾಡಿದರು. CAA NRC ಜಾರಿಗೆ ತರಲು ಹೋದಾಗ ದೇಶದಾದ್ಯಂತ ತೀವ್ರ ಪ್ರತಿಭಟನೆಗಳು ನಡೆದಿದ್ವು. ಆದರೆ ಈ SIR ವ್ಯವಸ್ಥೆಗೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹಾಗೂ ಇನ್ನಿತರ 13 ರಾಜ್ಯಗಳಲ್ಲಿ ಯಾವುದೇ ದೊಡ್ಡ ಪ್ರತಿರೋಧ ಎದುರಾಗಿರಲಿಲ್ಲ. ಏಕೆಂದರೆ ಇದನ್ನು ದೇಶದ ಭದ್ರತೆ ಮತ್ತು ಅಕ್ರಮ ನುಸುಳುಕೋರರನ್ನು ಪತ್ತೆ ಹಚ್ಚುವ ನೆಪದಲ್ಲಿ ಜಾರಿಗೆ ತರಲಾಯಿತು. ಇದರ ಅಂತಿಮ ಪರಿಣಾಮ ರಕ್ತರಹಿತ ರಾಜಕೀಯ ನರಮೇಧಕ್ಕೆ ಸಮಾನವಾಗಿದೆ ಅಂತ ಅವರು ಬರೆದಿದ್ದಾರೆ. ಇದರ ಮೂಲಕ ದೇಶದಲ್ಲಿ ಮತದಾನದ ಹಕ್ಕು ಉಳ್ಳವರು ಮತ್ತು ಮತದಾನದ ಹಕ್ಕು ಇಲ್ಲದವರು ಎಂಬ 2 ಪ್ರತ್ಯೇಕ ವರ್ಗಗಳು ಸೃಷ್ಟಿಯಾಗ್ತಾ ಇವೆ. ಇದು ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಸ್ವರೂಪವನ್ನೇ ಬದಲಾಯಿಸುವ ಅಪಾಯವನ್ನು ಹೊಂದಿದೆ ಅಂತ ಪರಕಲ ಪ್ರಭಾಕರ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ BJP ಸಾಧಿಸಿರುವ ಈ ಗೆಲುವಿನ ಹಿಂದೆ ಕೇವಲ ಜನರ ಒಲವು ಮಾತ್ರ ಇರಲಿಲ್ಲ, ಬದಲಿಗೆ ಇಡೀ ಆಡಳಿತ ಯಂತ್ರವನ್ನು ತಮಗೆ ಪೂರಕವಾಗಿ ಬಳಸಿಕೊಳ್ಳಲಾಗಿತ್ತು ಎಂಬುದು ಅನೇಕ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಚುನಾವಣೆ ಸಂದರ್ಭದಲ್ಲಿ ಬಂಗಾಳದ ಸ್ಥಳೀಯ ಆಡಳಿತ ಯಂತ್ರ ಮತ್ತು ಪೊಲೀಸ್ ಇಲಾಖೆಯಲ್ಲಿ ವ್ಯಾಪಕ ವರ್ಗಾವಣೆಗಳನ್ನು ಮಾಡಲಾಯಿತು. ಕೇಂದ್ರ ಅರೆಸೈನಿಕ ಪಡೆಗಳು ಅಂದರೆ CRPF ಹಿಂದೆಂದೂ ಕಾಣದಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ನಿಯೋಜಿಸಲಾಗಿತ್ತು. ಮಾದರಿ ನೀತಿ ಸಂಹಿತೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಜಾರಿಗೊಳಿಸುವಲ್ಲಿ ಚುನಾವಣಾ ಆಯೋಗವು ಸಂಪೂರ್ಣವಾಗಿ ಪಕ್ಷಪಾತ ಧೋರಣೆಯನ್ನು ತಳೆದಿತ್ತು. ಒಟ್ಟಾರೆಯಾಗಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿಹಾಕಲು ವ್ಯವಸ್ಥಿತವಾಗಿ ಚುನಾವಣಾ ಆಯೋಗ ಮತ್ತು BJP ತಂತ್ರವನ್ನು ರೂಪಿಸಲಾಗಿತ್ತು ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ಈ ಚುನಾವಣಾ ಪವಾಡದ ಹಿಂದೆ ಜನರ ನೈಜ ಜನಾದೇಶಕ್ಕಿಂತ ಹೆಚ್ಚಾಗಿ ಚುನಾವಣಾ ಪ್ರಕ್ರಿಯೆಯ ಸಮಗ್ರತೆಯೊಂದಿಗೆ ಮಾಡಿಕೊಂಡಿರುವ ರಾಜಿ ಅಂತ ಎದ್ದು ಕಾಣ್ತಾ ಇದೆ. ಮತದಾನ ಆರಂಭವಾಗುವ ಮೊದಲೇ ಲಕ್ಷಾಂತರ ಬಡ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿದ್ದು ಮತ್ತು ಮತದಾನದ ದಿನದಂದು ನಡೆದಿರುವ ಅತಿ ವೇಗದ ಅಸಹಜ ಮತದಾನದ ಪ್ರಕ್ರಿಯೆಗಳು ಇಡೀ ಚುನಾವಣಾ ವ್ಯವಸ್ಥೆಯ ಮೇಲೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿವೆ ಅಂತ ಪರಕಲ ಪ್ರಭಾಕರ್ ಅವರ ಸಂಶೋಧನಾ ವರದಿ ಸಾಬೀತುಪಡಿಸ್ತಾ ಇದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDN.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDN.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.